ಎಕೆ ನ್ಯೂಸ್ ವಾಹಿನಿಯ ಮುಖ್ಯಸ್ಥರು, ಮಾಹಿತಿ ಹಕ್ಕು ಬಳಕೆದಾರರು, ಸಾಮಾಜಿಕ ಹೋರಾಟಗಾರ್ತಿಯಾದಂತಹ ಶ್ರೀಯುತ ಅಮೃತ ಜಯರಾಮ್ ರವರು ಅವರ ದೂರಿನ ಮೇರೆಗೆ ನೆಲಮಂಗಲದ ಭಾಗದಲ್ಲಿರುವ ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ರಿಹಾಬ್ ಸೆಂಟರ್ ಕ್ಲೋಸ್ ಮಾಡಿಸಿದ್ದಾರೆ. ಯಾಕೆ, ಏನಾಯ್ತು, ಆ ಅಕ್ರಮವಾದರೂ ಏನು ಅನ್ನೋದನ್ನ ನೋಡೋಣ. ಒಬ್ಬ 70 ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದ ದಾಖಲಾದ ರೋಗಿಗಳು ಪ್ರಾಣಿಗಳಂತೆ ಹಿಂಸಿಸಿ ವಿಕೃತಿ ಮೆರೆಯುತ್ತಿದ್ದ ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ಲೈಸೆನ್ಸ್ ಕ್ಯಾನ್ಸಲ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ ಬಸವರಾಜ್ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ. ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ರಿಹಾಬ್ ಸೆಂಟರ್ ಅನ್ನ ಕೂಡಲೇ ಮುಚ್ಚುವಂತೆ ಡಿಸಿ ಆರ್ಡರ್ ಮಾಡಿದ್ದಾರೆ. ಬೆಂಗಳೂರು, ಮಾಗಡಿ, ರಾಮನಗರ ಮಾತ್ರವಲ್ಲ, ನೆಲಮಂಗಲದಲ್ಲೂ ಈ ರಿಹಾಬ್ ಸೆಂಟರ್ ಕ್ಲೋಸ್ ಆಗಿದೆ. ಶ್ರೀಯುತ ಅಮೃತ ಜಯರಾಮ್ ರವರು ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ತನ್ನ ಸ್ವಾರ್ಥಕ್ಕಾಗಿ ಹಣ ಮಾಡುವ ದುರುದ್ದೇಶದಿಂದ ರೋಗಿಗಳನ್ನ ಹಿಂಸಿಸುತ್ತಿರುವುದಾಗಿ, ಅಮಾನುಷವಾಗಿ ವರ್ತಿಸುತ್ತಾ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವುದಾಗಿ ದೂರು ದಾಖಲಿಸಿರುತ್ತಾರೆ. ಆದರೆ ದೂರಿನ ಮೇರೆಗೆ ಅಧಿಕಾರಿಗಳಿಂದ ತನಿಖೆ ಕೈಗೊಂಡ ನಂತರ ಶ್ರೀ ಸಾಯಿ ಫ್ರೀಡಂ ಫೌಂಡೇಶನ್ ರಿಹಾಬ್ ಸೆಂಟರ್ನ ಮೇಲೆ ಅಮೃತ ಜಯರಾಮ್ ರವರು ನೀಡಿದ ದೂರು ಸತ್ಯವೆಂದು ಸಾಬೀತುಗೊಂಡಿರುತ್ತದೆ. ಈ ರಿಹಾಬ್ ಸೆಂಟರ್ನಲ್ಲಿ ದಾಖಲಾಗಿರುವ ರೋಗಿಗಳು ಇಲ್ಲಿನ ಸಿಬ್ಬಂದಿ ಹಾಗೂ ಸಂಬಂಧಪಟ್ಟವರಿಂದ ನಿರಂತರವಾಗಿ ಹಲ್ಲೆ, ಹಿಂಸೆಗೆ ಒಳಗಾಗುತ್ತಿರುವ, ನರಕ ಯಾತನೆ ಅನುಭವಿಸುತ್ತಿರುವ ಭಯಾನಕ ಸತ್ಯ ಬೆಳಕಿಗೆ ಬಂದಿರುತ್ತದೆ. ಇನ್ನು ಅಧಿಕಾರಿಗಳ ವಿಚಾರಣೆ ವೇಳೆ ರೋಗಿಗಳು ನಿರಂತರವಾಗಿ ಪ್ರತಿನಿತ್ಯ ತಮ್ಮ ಮೇಲಾಗುತ್ತಿರುವಂತಹ ಮಾರಣಾಂತಿಕ ಹಲ್ಲೆಗಳು, ದೌರ್ಜನ್ಯಗಳು ಕುರಿತು ತಾವು ಅನುಭವಿಸುತ್ತಿರುವಂತಹ ನರಕ ಯಾತನೆಯನ್ನ ಹಂಚಿಕೊಂಡಿರುತ್ತಾರೆ. ತಮ್ಮ ದುಶ್ಚಟವನ್ನ ಚಿಕಿತ್ಸೆ ಮೂಲಕ ನಿವಾರಿಸಿಕೊಂಡು ಹೊಸ ಮನುಷ್ಯರಾಗಿ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಕನಸು ಕಂಡವರ ಪಾಲಿಗೆ ಈ ರಿಹಾಬ್ ಅಕ್ಷರಶಃ ಭಯಾನಕ ಯಮಲೋಕ ಯಾತನೆಯ ಪರಿಚಯ ಮಾಡಿಸುತ್ತಿದೆ. ಜೀವನದ ಮೇಲೆ ಜಿಗುಪ್ಸೆ ಬೀಳಿಸುತ್ತದೆ ಎಂದರೂ ತಪ್ಪಾಗಲಾರದು. ಕೇವಲ ದುಡ್ಡು ಮಾಡುವ ಸಲುವಾಗಿ ಹುಟ್ಟಿಕೊಂಡಿರುವ ಈ ರಿಹಾಬ್ ಸೆಂಟರ್ನಲ್ಲಿ ನೋ ಆಂಬ್ಯುಲೆನ್ಸ್, ನೋ ಎಮರ್ಜೆನ್ಸಿ, ನೋ ಮೆಡಿಸಿನ್, ನೋ ಡ್ರಗ್ ಕಿಟ್, ನೋ ಟ್ರೀಟ್ಮೆಂಟ್ ಬದಲು ಇಲ್ಲಿನ ರೋಗಿಗಳಿಗೆ ಸಿಗುವುದು ಮೈ ತುಂಬಾ ಬರೆಗಳು. ಇನ್ನು ಈ ರಿಹಾಬ್ ಸರ್ಕಾರದ ಕಣ್ಣಿಗೂ ಮಣ್ಣೆರಚಿ ವಂಚಿಸುತ್ತಿದೆ. ಹೌದು, ಅಮಾಯಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದು ಸಾಲದೆ ಆರೋಗ್ಯ ಇಲಾಖೆ ಹಾಗೂ ಕೆಎಸ್ಪಿಸಿಬಿಗೂ ಸರಿಯಾಗಿ ಭಂಗನಾಮ ಹಾಕಿದೆ. 28 ಬೆಡ್ಗೆ ಪರವಾನಗಿ ಪಡೆದ ಈ ರಿಹಾಬ್ ಬರೋಬ್ಬರಿ 70 ರೋಗಿಗಳನ್ನ ದಾಖಲಿಸಿಕೊಂಡಿದೆ. ದುಡ್ಡು ಮಾಡುವ ಏಕೈಕ ಗುರಿ, ದುಡ್ಡು ಮಾಡುವ ದುರುದ್ದೇಶದಿಂದ ಈ ರಿಹಾಬ್ ಎಂತಹ ಕೃತ್ಯಕ್ಕೆ ಈ ರಿಹಾಬ್ ರೆಡಿಯಾಗಿದೆ ಅನ್ನೋದು ಈಗ ಪ್ರೂವ್ ಆಗಿದೆ. ಅಷ್ಟೇ ಅಲ್ಲ, ಮಾನವ ಹಕ್ಕು ಆಯೋಗಕ್ಕೆ ಈ ರಿಹಾಬ್ ಡೋಂಟ್ ಕೇರ್ ಮಾನವ ಹಕ್ಕು ಕಾಯ್ದೆಗಳನ್ನು ಗಾಳಿಗೆ ತೋರಿವೆ. ಅಷ್ಟೇ ಅಲ್ಲ, ಸರ್ಕಾರ ವಿಧಿಸಿರುವ ಡಾಕ್ಟರ್ ಫೀಸ್ ಇಲ್ಲಿ ಇಲ್ಲ. ಫಿಕ್ಸೆಡ್ ರೇಟ್, ಓನರ್ ಹೇಳಿದ್ದೇ ಒಂದು ರೇಟು. ರೋಗಿಗಳ ಮೇಲಾಗುತ್ತಿರುವ ಹಲ್ಲೆ, ಹಿಂಸೆ ಈ ಕುರಿತಂತೆ ಈ ರಿಹಾಬ್ನ ಮೇಲೆ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ FIR ಕೂಡ ದಾಖಲಾಗಿರುತ್ತದೆ. ಇನ್ನಾದರೂ ಇಲ್ಲಿರುವ 70 ಜೀವಗಳು ಕೆಪಿಎಂಇ ಆಕ್ಟ್ ಪ್ರಕಾರ ಅಧಿಕಾರಿಗಳ ಸುರಕ್ಷತೆ ಭದ್ರತೆಯಲ್ಲಿ ಮನೆ ಸೇರ್ತಾರಾ? ಕೆಪಿಎಂಇ ಕಾಯ್ದೆ ಪ್ರಕಾರ ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳೇ ರೋಗಿಗಳನ್ನ ಸುರಕ್ಷಿತವಾಗಿ ಮನೆಗೆ ಸೇರಿಸುವ ಕಾರ್ಯ ಮಾಡಬೇಕಾಗಿರುತ್ತದೆ. ಕೆಪಿಎಂಇ ಕಾಯ್ದೆ ಅನುಸಾರ ಎಂತಹ ಅಮಾನುಷ ಕೃತ್ಯವೆಸಗಿರುವ ಇಲ್ಲಿನ ಸಿಬ್ಬಂದಿಗಳು ಸೇರಿದಂತೆ ಇದರ ಮಾಲೀಕನ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಕಾಯ್ದೆ ಇದ್ದು, ಕೇವಲ ಲೈಸೆನ್ಸ್ ರದ್ದಾಗಿದ್ದು ರಿಹಾಬ್ ಮುಚ್ಚುವಂತೆ ಆದೇಶ ಮಾತ್ರ ಹೊರಬಿದ್ದಿರುತ್ತದೆ. 70 ಜೀವದ ರಕ್ಷಣೆ ಹಾಗೂ ಇಂತಹ ಅಮಾನವೀಯ ಕೃತ್ಯ ಎಸಗಿರುವವರ ಕುರಿತು ಗೌರವಾನ್ವಿತ ಜಿಲ್ಲಾಧಿಕಾರಿಗಳಂತಹ
ಬಸವರಾಜ್ರವರು ಹಾಗೂ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಯಾವ ರೀತಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸ್ತಾರೋ ಎಂಬುದನ್ನ ಕಾದು ನೋಡಬೇಕಾಗಿದೆ.